ಕುಡಿಯುವ ನೀರಿಗಾಗಿ ಖಾಲಿ ಕೊಡಗಳನ್ನು ಹಿಡಿದು ಮಹಿಳೆಯರು ಪ್ರತಿಭಟನೆ ನಡೆಸಿದಂತಹ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ನಡೆದಿದೆ. ಕಳೆದ 2 ತಿಂಗಳಿನಿಂದ ತಾಡಿಗೋಲ್ ಕ್ರಾಸ್ ನಿವಾಸಿಗಳು ನೀರಿನ ಸಮಸ್ಯೆಗಳಿಂದ ಪರದಾಟ ನಡೆಸುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಸಮಸ್ಯೆ ಕುರಿತು ಮಾಹಿತಿ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡುವುದರಲ್ಲಿ ನಿರ್ಲಕ್ಷ್ಯತನ ತೋರಿದ್ದಾರೆ ಅಂತ ಆರೋಪಿಸಿದಂತಹ ಗ್ರಾಮಸ್ಥರು ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಬರುವಂತೆ ಪಟ್ಟು ಹಿಡಿದಿದ್ರು. ಗ್ರಾಮ ಪಂಚಾಯಿತಿ ಪಿಡಿಒ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಮಹಿಳೆಯರು ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್ ಕನ್ನಡ, ಶ್ರೀನಿವಾಸಪುರ. ನಾನು ಈ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿದ್ದೀನಿ. ನಾವು ಈ ನೀರಿನ ಸಮಸ್ಯೆಯಿಂದ ನಾವು ಈ ಒಂದು ದಿನ ಇಲ್ಲಿ ಬಂದಿದ್ದೀವಿ. ನಾವು 2 ತಿಂಗಳಿಂದ ನಾವು ಹೇಳ್ತಾ ಇರೋದು ಸರ್, ಪಿಡಿಗೆ ಮತ್ತೆ ಅಧ್ಯಕ್ಷರಿಗೆ 2 ತಿಂಗಳಿಂದ ಹೇಳ್ತಾ ಇರೋದು. ಅವ್ರು ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ನಾವು ತಾಡಗೋಲ್ ಕ್ರಾಸ್ ಇಂದ ಬಂದಿದ್ದೀವಿ. ತಾಡಗೋಲ್ ಪಂಚಾಯಿತಿ ಹತ್ರ ನಮಗೆ 2 ತಿಂಗಳಿಂದ ನೀರಿನ ಸಮಸ್ಯೆ ಇದೆ. ಅಧ್ಯಕ್ಷರಿಗೆ ಹೇಳಿದ್ರು, ಯಾರಿಗೆ ಹೇಳಿದ್ರು ಯಾರು ಕಿವಿಗೆ ಹಾಕೊಂತ ಇಲ್ಲ. ಇವಾಗ 11 ಗಂಟೆ ಆಗ್ತಾ ಬಂದೈತೆ. PDO ಅನ್ನೋರು ಯಾರು ಇಲ್ಲಿ ರೆಸ್ಪಾನ್ಸ್ ಇಲ್ಲ, ಬಂದೇ ಇಲ್ಲ ಡ್ಯೂಟಿಗಳಿಗೆ. ಅವ್ರು ಏನು ಡ್ಯೂಟಿ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಇಷ್ಟೊತ್ತಾದ್ರೂ ಯಾರು ಬಂದೇ ಇಲ್ಲ. ನಾವಿಲ್ಲಿ ಬಂದ್ರೆ ಪಂಚಾಯತಿಯಲ್ಲಿರೋರು ಊರ್ మెంబర్లు ಅವ್ರು ನಮ್ಮ ಮೇಲಕ್ಕೆ రివర్స్ ఆగి ఇది ಮಾಡ್ತಾರೆ. ಅವ್ರು ఏంటంటారే మాకు తిండికి లేకపోయినా కూడా బిడ్డలతో చదివించుకోవాలని చెప్పేసి కూలికి పోతాండము. మాకు సొంపులకు నీళ్ళు పోతాండయి, నీళ్ళకి రావాల సొంపులకు పోకుండా అంత. మేము ఇంకేం ఆస్తులు అంతస్తులు అడగలేవంత అధికారులతో. ఏం చెప్పారమ్మా అధికారులు? బరోరే నమ్మేల